ಮಹಾಕುಂಭಮೇಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಿಲ್ಲ. ಯಾಕೆ? ಅಲ್ಲಿರೋದು ಭಕ್ತರ ಅಗತ್ಯತೆಗಳನ್ನ ತಿಳ್ಕೊಂಡು ವ್ಯವಸ್ಥೆ ಮಾಡುವಂತಹ ಮುಖ್ಯಮಂತ್ರಿ. ಧಾರ್ಮಿಕ ಮುಖ್ಯಮಂತ್ರಿ ಇದ್ರೆ ಏನೆಲ್ಲಾ ಮಾಡಬಹುದು ಅನ್ನೋದಕ್ಕೆ ಯೋಗಿ ಆದಿತ್ಯನಾಥ್ ಅವರೇ ಉದಾಹರಣೆ. ಮಹಾಕುಂಭಮೇಳದಲ್ಲಿರುವ ವ್ಯವಸ್ಥೆಯ ಬಗ್ಗೆ ನಿಮಗೆ ಗೊತ್ತಾ? ಮಹಾಕುಂಭಮೇಳದಲ್ಲಿರುವ ಒಂದು ಅದೃಶ್ಯ ಶಕ್ತಿ RSS. ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದ ಸೊಬಗನ್ನ ನೋಡುವುದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಆಪಲ್ ಸಂಸ್ಥೆಯ ಮಾಲೀಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ, ನಟ ಅನುಪಮ್ ಖೇರ್, ಗೌತಮ್ ಅದಾನಿ ಮತ್ತು ಇನ್ಫೋಸಿಸ್ ಫೌಂಡೇಶನ್ನ ಸಹ ಸಂಸ್ಥಾಪಕಿ ಸುಧಾಮೂರ್ತಿ ಸೇರಿದಂತೆ ಸಾಕಷ್ಟು ಗಣ್ಯರು ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ರು. ಸುಧಾಮೂರ್ತಿ ಅವರು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ನೆರವೇರ್ತಾ ಇರುವಂತಹ ಈ ಒಂದು ಮಹಾಕುಂಭಮೇಳದಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆಯನ್ನ, ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿನ ವ್ಯವಸ್ಥೆಯನ್ನ ಶ್ಲಾಘಿಸಿದ್ರು. ಹಾಗಾದ್ರೆ ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. 45 ದಿನಗಳವರೆಗೆ ನಡೆಯುವಂತಹ ಈ ಒಂದು ಮಹಾಕುಂಭಮೇಳದಲ್ಲಿ 45 ಕೋಟಿ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಹಾಗಾದ್ರೆ ಇಷ್ಟು ಕೋಟಿ ಭಕ್ತರು ಭಾಗವಹಿಸುತ್ತಿದ್ದಾರೆ ಅಂದಮೇಲೆ ಅಲ್ಲಿರುವಂತಹ ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿರಬೇಕು, ಎಷ್ಟು ಚೆನ್ನಾಗಿರಬೇಕು ಅಲ್ವಾ? ಪ್ರಯಾಗ್ರಾಜ್ನಲ್ಲಿ ಭದ್ರತೆ, ನೈರ್ಮಲ್ಯ, ಹಾಸ್ಪಿಟಲ್ಗಳು ಮತ್ತೆ ಯಾರಾದರೂ ಕಾಣೆಯಾದ್ರೆ ಅವರನ್ನ ಹುಡುಕಿ ಕೊಡೋದಕ್ಕಾಗಿ ಮಾರ್ಗದರ್ಶನ ಕೇಂದ್ರ ಸೇರಿದಂತೆ ಇನ್ನೂ ಅನೇಕ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಪ್ರಮುಖ ಪ್ರವಾಸೋದ್ಯಮ ಸಂಸ್ಥೆಗಳೊಂದಿಗೆ ಟೈ ಅಪ್ ಮಾಡಿಕೊಂಡು ಯಾತ್ರಿಕರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಪ್ರಯಾಗ್ರಾಜ್ನಲ್ಲಿ 80 ಲಕ್ಸುರಿ ಟೆಂಟ್ಗಳನ್ನ ನಿರ್ಮಿಸಲಾಗಿದೆ. ಜೊತೆಗೆ ಅಕೊಮೋಡೇಷನ್ಗಳನ್ನ ನೀಡಲಾಗಿದೆ. ಕೋಟ್ಯಾಂತರ ಭಕ್ತರ ಸುರಕ್ಷತೆಗಾಗಿ ವಿಶೇಷ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಡ್ರೋನ್ಗಳನ್ನ ಪರಿಚಯಿಸಿದ್ದಾರೆ. ಈ ಡ್ರೋನ್ಗಳು ತ್ರಿವೇಣಿ ಸಂಗಮದ ಆಳಕ್ಕೆ ಹೋಗುತ್ತೆ. ಇದನ್ನ UP ಪೊಲೀಸರು ನಿಯಂತ್ರಿಸುತ್ತಾರೆ. ಯಾತ್ರಿಕರ ಸುರಕ್ಷತೆಗಾಗಿ 700 ಬೋಟ್ಗಳನ್ನ ನಿಗದಿಪಡಿಸಲಾಗಿದೆ. ಇದರಲ್ಲಿ NDRF ಮತ್ತು SDRF ನ ವಿಶೇಷ ತಂಡಗಳಿರುತ್ತೆ. ಪ್ರಯಾಗ್ರಾಜ್ನಲ್ಲಿ 2700 AI ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಪ್ರಯಾಗ್ರಾಜ್ನ ಪ್ರತಿ ಲೊಕೇಶನ್ಗಳಲ್ಲೂ 102 ಚೆಕ್ ಪಾಯಿಂಟ್ಗಳಿದೆ. ಇದರಲ್ಲಿ 1000ಕ್ಕೂ ಅಧಿಕ ಪೊಲೀಸರನ್ನ ನೇಮಿಸಲಾಗಿದೆ. ಮಹಾಕುಂಭಮೇಳಕ್ಕೆ ಆಗಮಿಸುವಂತಹ ಭಕ್ತರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ 13,000 ರೈಲುಗಳನ್ನ ನೇಮಿಸಲಾಗಿದೆ. ಇದರಲ್ಲಿ 3,000 ಸ್ಪೆಷಲ್ ಟ್ರೈನ್ಗಳಿದೆ. ಈ ವ್ಯವಸ್ಥೆಯನ್ನ 50 ದಿನಗಳವರೆಗೂ ನಿಗದಿಪಡಿಸಲಾಗಿದೆ. ಎಲ್ಲಾ ಪ್ರಮುಖ ರೈಲ್ವೆ ಸ್ಟೇಷನ್ಗಳಲ್ಲೂ ಮೆಡಿಕಲ್ ಸೆಟಪ್ ಗಳನ್ನ ಮಾಡಲಾಗಿದೆ. ಇಲ್ಲಿ ದಿನದ 24 ಗಂಟೆಯೂ ವೈದ್ಯರು ಕಾರ್ಯನಿರ್ವಹಿಸುತ್ತಾರೆ. ಏರ್, ಲ್ಯಾಂಡ್ ಮತ್ತು ರಿವರ್ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಬಂದವರಿಗೆ ಬಟ್ಟೆಯನ್ನ ಬದಲಾಯಿಸುವುದಕ್ಕಾಗಿ ಸಂಗಮದ ಪಕ್ಕದಲ್ಲೇ ರೂಮ್ಗಳನ್ನ ಮಾಡಲಾಗಿದೆ. ಇನ್ನು ಮಹಾಕುಂಭಮೇಳದಲ್ಲಿ ಭಕ್ತರಿಗೆ ದಿನದ 3 ಹೊತ್ತು ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಸ್ಕಾನ್ನ ಮೆಗಾ ಕಿಚನ್ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದು ಪ್ರತಿದಿನ 1 ಲಕ್ಷ ಭಕ್ತರಿಗೆ ಉಚಿತ ಮತ್ತು ಆರೋಗ್ಯಕರ ಊಟವನ್ನ ನೀಡುತ್ತಿದೆ. ಒಟ್ಟು 20 ಲೊಕೇಶನ್ಗಳಲ್ಲಿ ಈ ಒಂದು ಮೆಗಾ ಕಿಚನ್ ಅನ್ನ ನಿರ್ಮಿಸಲಾಗಿದೆ. ಇಸ್ಕಾನ್ ಮತ್ತು ಗೌತಮ್ ಅದಾನಿ ಜಂಟಿಯಾಗಿ ಸೇರ್ಕೊಂಡು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೊನ್ನೆಯಷ್ಟೇ ಮಹಾಕುಂಭಮೇಳದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಈ ಅಗ್ನಿ ಅವಘಡದಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಯಾಕಂದ್ರೆ ಪ್ರಯಾಗ್ರಾಜ್ನಲ್ಲಿ ಅಗ್ನಿ ಅವಘಡ ಏನಾದರೂ ಸಂಭವಿಸಿದ್ರೆ ಅದರಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಮತ್ತು ಈ ಅಗ್ನಿ ಅವಘಡವನ್ನ ತಡೆಯೋದಕ್ಕಾಗಿ 15 ಅಗ್ನಿಶಾಮಕ ಟೆಂಡರ್ಗಳನ್ನ ನಿಯೋಜಿಸಲಾಗಿತ್ತು. ಈಗ ನಡೀತಾ ಇರುವಂತದ್ದು ಮಹಾಕುಂಭಮೇಳ ಅಂದ್ರೆ 144 ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳ. 1954ರಲ್ಲೂ ಕುಂಭಮೇಳ ನಡೆದಿತ್ತು. ಅದು ಸ್ವಾತಂತ್ರ್ಯ ಬಂದ ನಂತರ ನಡೆದಂತಹ ಮೊದಲನೇ ಕುಂಭಮೇಳ ಆಗಿತ್ತು. ಆ ಕುಂಭಮೇಳ ಅಲಹಾಬಾದ್ನಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು. 1954ರಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಸುಮಾರು 40 ರಿಂದ 50 ಲಕ್ಷ ಜನರು ಸೇರಿದ್ರು. ಇನ್ನು ಭದ್ರತೆಗಾಗಿ 2800 ಪೊಲೀಸರು, 1000 ಸೈನಿಕರು ಮತ್ತು 27 ಆರ್ಮಿ ಆಫೀಸರ್ಗಳನ್ನ ನೇಮಿಸಲಾಗಿತ್ತು. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕುಂಭಮೇಳಕ್ಕೆ ಆಗಮಿಸಿದಾಗ ಅಲ್ಲಿ ನಡೆದಂತಹ ಅವ್ಯವಸ್ಥೆಯಿಂದಾಗಿ ಕಾಲ್ತುಳಿತ ಉಂಟಾಯಿತು. ಆ ಕಾಲ್ತುಳಿತದಲ್ಲಿ 1000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರು. 1954ರಲ್ಲಿ ನಡೆದಂತಹ ಕುಂಭಮೇಳ ಈಗ ನಡೆಯುತ್ತಿರುವಂತಹ ಮಹಾಕುಂಭಮೇಳದ ಹಾಗೆ ಬಹಳ ದೊಡ್ಡ ಮಟ್ಟಿನ ಕುಂಭಮೇಳ ಆಗಿರಲಿಲ್ಲ. ಕೇವಲ 40 ರಿಂದ 50 ಲಕ್ಷ ಸೇರಿದಂತಹ ಒಂದು ಕುಂಭಮೇಳದಲ್ಲಿ ಅಂಥ ದೊಡ್ಡ ಕಾಲ್ತುಳಿತ ಸಂಭವಿಸಿತ್ತು. ಆದ್ರೆ ಈಗ ಕೋಟ್ಯಾಂತರ ಜನ ಸೇರುವಂತಹ ಮಹಾಕುಂಭಮೇಳದಲ್ಲಿ ಅಂಥ ಯಾವುದೇ ದುರಂತಗಳಾಗ್ಲಿ, ಕಾಲ್ತುಳಿತಗಳಾಗ್ಲಿ ಸಂಭವಿಸಿಲ್ಲ. ಇದಕ್ಕೆಲ್ಲ ಕಾರಣ ಯೋಗಿ ಆದಿತ್ಯನಾಥ್ ಅವರು ಮಾಡಿರುವಂತಹ ಅಚ್ಚುಕಟ್ಟಾದ ವ್ಯವಸ್ಥೆ. ಮೆಕ್ಕಾಗೆ ಲಕ್ಷಾಂತರ ಜನರು ಹೋಗ್ತಾರೆ. ಅಲ್ಲೂ ಅಷ್ಟೇ ಪ್ರತಿ ವರ್ಷ ಕಾಲ್ತುಳಿತ ಸಂಭವಿಸುತ್ತೆ. ಮೊನ್ನೆಯಷ್ಟೇ ತಿರುಪತಿಯಲ್ಲೂ ಕೂಡ ಕಾಲ್ತುಳಿತ ಸಂಭವಿಸಿತ್ತು. ಶಬರಿಮಲೆಯಲ್ಲೂ ಕಾಲ್ತುಳಿತ ಸಂಭವಿಸಿತ್ತು.
ಆಮೇಲೆ ಜಗನ್ನಾಥ ರಥೋತ್ಸವದಲ್ಲೂ ಅಷ್ಟೇ ಕಾಲ್ತುಳಿತ ಸಂಭವಿಸಿತ್ತು. ಇದನ್ನೆಲ್ಲ ನೋಡಿದಾಗ ಕೋಟ್ಯಾಂತರ ಜನ ಸೇರುವಂತಹ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮಹಾಕುಂಭಮೇಳದಲ್ಲಿ ಕ್ಯೂ ನಿಂತ್ಕೊಳ್ಳುವಂತಹ ಸಿಸ್ಟಮ್ ಇಲ್ಲ. ಜನರು ಅವರ ಪಾಡಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ರೀತಿಯಾಗಿರುವಂತಹ ಸುಲಲಿತವಾದ ವ್ಯವಸ್ಥೆ ಮಹಾಕುಂಭಮೇಳದಲ್ಲಿದೆ. ಈ ವ್ಯವಸ್ಥೆಗೆ 2 ಕಾರಣ. ಮೊದಲನೇ ಕಾರಣ ಏನಂದ್ರೆ ಭಕ್ತರ ಅವಶ್ಯಕತೆಗಳನ್ನ ಅಗತ್ಯತೆಗಳನ್ನ ತಿಳ್ಕೊಂಡು ವ್ಯವಸ್ಥೆಯನ್ನ ಮಾಡುವಂತಹ ಒಬ್ಬ ಧಾರ್ಮಿಕ ಮುಖ್ಯಮಂತ್ರಿ, ಅದು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಅವರಿಗೆ ಕುಂಭಮೇಳದ ಮಹತ್ವ ಮತ್ತು ಅಗತ್ಯ ಇದೆರಡೂ ಗೊತ್ತು. ಹಾಗಾಗಿ ಮಹಾಕುಂಭಮೇಳದಲ್ಲಿ ಇಂಥ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು 2ನೇ ಕಾರಣ, ಮಹಾಕುಂಭಮೇಳಕ್ಕೆ ಹೋಗುವಂತಹ ಭಕ್ತರಲ್ಲಿ ಇರೋದು ಧಾರ್ಮಿಕ ಶ್ರದ್ಧೆ. ಮಹಾಕುಂಭಮೇಳಕ್ಕೆ ಹೋಗುವಂತಹ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗೋದಕ್ಕಾಗಿ ಹೋಗ್ತಾರೆ. ಅವರ ತಲೆಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಐಡಿಯಾಗಳು ಬರುವುದಿಲ್ಲ. ಮತ್ತೆ ಮಹಾಕುಂಭಮೇಳಕ್ಕೆ ಬರುವಂತಹ ಬಹುತೇಕರು ನಾಗಾ ಸಾಧುಗಳು. ಈ ನಾಗಾ ಸಾಧುಗಳು ಕಠೋರವಾದ ಧಾರ್ಮಿಕ ಆಚರಣೆಗೆ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾದವರು. ಹಾಗಾಗಿ ಅವರದ್ದೂ ಒಂದು ಕಣ್ಗಾವಲಿರುತ್ತೆ. ಅವರ ಕಣ್ಗಾವಲಿನಡಿಯಲ್ಲಿ ಅಹಿತಕರ ಘಟನೆಗಳು ನಡೆಯೋದು ಅಸಾಧ್ಯ. ಇದರ ಜೊತೆಗೆ ತೆರೆಯ ಮರೆಯಲ್ಲಿ ನಿಂತುಕೊಂಡು ಅದೃಶ್ಯ ಶಕ್ತಿಯ ಹಾಗೆ ಇಡೀ ವ್ಯವಸ್ಥೆಯನ್ನ ನೋಡುವಂಥದ್ದು ಆರ್ಎಸ್ಎಸ್ ಇಡೀ ಕುಂಭಮೇಳವನ್ನ ಕಾಯುವಂತಹ ಪಡೆಯಾಗಿದೆ. ಸನಾತನ ನಂಬಿಕೆಯನ್ನ ಜೀವಂತವಾಗಿಡುವಲ್ಲಿ ಆರ್ಎಸ್ಎಸ್ ಪ್ರಯತ್ನವನ್ನ ಪಡ್ತಿದೆ. ಆರ್ಎಸ್ಎಸ್ಗೆ ಎಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು. ಆರ್ಎಸ್ಎಸ್ಗೆ ಎಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಅನ್ನುವಂತಹ ಭಾವನೆ ಇದೆ. ಹಾಗಾಗಿ ಕುಂಭಮೇಳದಲ್ಲಿ ಭಕ್ತಿ ಮೂಡಿಸುವಲ್ಲಿ ಆರ್ಎಸ್ಎಸ್ನ ಪಾತ್ರ ಬಹಳ ದೊಡ್ಡದು. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ತಾವೇ ಸ್ವತಃ ಒಬ್ಬ ಭಕ್ತರಾಗಿರೋದ್ರಿಂದ ಈ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ವ್ಯವಸ್ಥೆಯನ್ನ ರೂಪಿಸುವುದರ ಜೊತೆಗೆ ಆ ವ್ಯವಸ್ಥೆಯನ್ನ ನಿರ್ವಹಿಸುವವರಲ್ಲಿ ಶ್ರದ್ಧೆಯನ್ನ ತುಂಬುವಂತಹ ಶಕ್ತಿ ಯೋಗಿ ಆದಿತ್ಯನಾಥ್ ಅವರಿಗಿದೆ. ಹಾಗಾಗಿ ಇದೆಲ್ಲ ಸಾಧ್ಯವಾಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.